ಶಿವಮೊಗ್ಗದಲ್ಲಿ ಈ ಸ್ವತ್ತು ಮತ್ತು ನಿವೇಶನ ಹಂಚಿಕೆಯಲ್ಲಿ ಕೆಲವು ಏರಿಳಿತ ಉಂಟಾಗಿತ್ತು. ಇದನ್ನು ಬಗೆಹರಿಸೋಕೆ ಎಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ವಿಧಾನ ಪರಿಷತ್ ಶಾಸಕ ಡಿ.ಎಸ್. ಅರುಣ್, ಡಾಕ್ಟರ್ ಧನಂಜಯ ಸರ್ಜೆ, ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಕವಿತಾ ಯೋಗಪ್ಪನವರು ಸಭೆಯಲ್ಲಿ ಭಾಗವಹಿಸಿದರು. ಇಲಾಖೆಯ ಸಿಬ್ಬಂದಿಗೆ ಸಾರ್ವಜನಿಕರ ಬೇಡಿಕೆಗಳನ್ನು ತಕ್ಷಣ ಈಡೇರಿಸುವಂತೆ ಶಾಸಕರು ಸೂಚನೆ ನೀಡಿದರು. ಈ ಸ್ವತ್ತು ನೋಂದಣಿಯಲ್ಲಿ ಹಲವು ರೀತಿಯ ತೊಂದರೆಗಳು ಸಾರ್ವಜನಿಕರಿಗೆ ಎದುರಾಗಿದ್ದು, ಈ ವಿಷಯ ನನಗೂ ತಿಳಿದಿದೆ, ಅದೇನೇ ಇದ್ದರೂ ತಕ್ಷಣ ಬಗೆಹರಿಸಿ ಅಂತ ಸೂಚನೆ ಹೊರಡಿಸಿದರು. ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರು ಕೆಲವು ಸಲಹೆಗಳನ್ನು ಕೊಟ್ಟರು. ಈ ಸ್ವತ್ತು ನೋಂದಣಿ ಕುರಿತು ತಕ್ಷಣ ಒಂದು ವರದಿಯನ್ನು ಶಾಸಕ ಚನ್ನಬಸಪ್ಪ ಕೇಳಿದರು. ಇದಕ್ಕೆ ಪಾಲಿಕೆ ಕಮಿಷನರ್ ಕವಿತಾ ಯೋಗಪ್ಪನವರು ಕೂಡ ಒಪ್ಪಿಗೆ ನೀಡಿದ್ದು, ಶೀಘ್ರದಲ್ಲೇ ವರದಿ ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಏನಾಗ್ತಿದೆ, ನಾನು ಅರ್ಜಿ ಹಾಕ್ತೀನಿ, ಒಂದು ತಿಂಗಳು ಬೇಕು. ಬೇರೆ ನೆಕ್ಸ್ಟ್ ಏನೇನಿದೆ ಸ್ಮೋಕ್ ಪ್ರೈಸ್ ನೀವು ಕೊಡ್ತಾ ಹೋದ್ರೆ ಆ ಸ್ಮೋಕ್ ಪ್ರೈಸ್ ನಿಮಗೆ ಮಾಡ್ತಾ ಹೋಗ್ಬೋದು. ಗೌರ್ಮೆಂಟ್ ಪರ್ಪಸ್ ಅಂತ ಹೇಳಿದ್ರೆ ಜನ ಜಾಸ್ತಿ ಇಟ್ಕೊಂಡು ಮಾಡ್ಬೋದು. ಇರೋದ್ರಿಂದ ಮಾಡೋಕ್ಕಾಗಲ್ಲ. ಇದು ಸಮರೋಪಾದಿಯಲ್ಲಿ ಆಗಬೇಕು. ಯಾಕಂದ್ರೆ ಈ ಸೋತಿನ ಎಂಡ್ ಮಾಡ್ಬೇಕು ನಾವು. ಏನು ತೊಂದರೆ ಇಲ್ಲ. ಅಲ್ಲ ಈ ಸಿಲ್ಲ ಅಂದ್ರೆ ನಮ್ಗೆ ಯಾರು ಇದು ಮಾಡೋಕ್ಕಿಲ್ಲ. ಹಣ ಬೆಂಚ್ ಯಾರು ಇದು ಮಾಡ್ತೀರಿ ಇನ್ಸೆಂಟಿವ್ ತಗೊಂಡು ನಾಳೆ ಬೆಳಿಗ್ಗೆ ಲೆಟರ್ ಕೊಡ್ಬೇಕು. ಯಾಕೆ ಕೊಡ್ತೀರಿ? ಅದ್ರ ಕಾಪಿ ನಂಗೆ ಬರುತ್ತೆ. ಒಂದೊಂದೇ ಒಂದೊಂದು ಸೆಪರೇಟ್ ಬರುತ್ತೆ. ನೀವು ಬೋರ್ಡ್ ಹಾಕಿ ತೆಗಿಯೋದಲ್ಲ, ಇಲ್ಲ ಅವಕಾಶ ಅದು. 1,07,000 ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ಸಾಫ್ಟ್ವೇರ್ 10 ವರ್ಷ ಆಯ್ತು ನಾವು ಹೇಳಕ್ ಶುರು ಮಾಡಿ. 22 ಅದಕ್ಕೂ ಗ್ಯಾರಂಟಿ ಮಾಡ್ತೀರಾ ಊರ್ ಕಡೆ ಕೆಲಸ ಇಲ್ಲ. ಇನ್ನೊಂದು ತಕ್ಷಣವಾಗಿ ಆಗ್ಬೇಕಾದಂಥದ್ದು ಯಾರು ಸೊಸೈಟಿಗಳಿಂದ ಬರುತ್ತೆ, ರಾಜ್ಯದ ಚರ್ಚೆ ಮಾಡಿದೆ. ಸೊಸೈಟಿಗಳಿಂದ ಪತ್ರಗಳಿಂದ ಬರುತ್ತೆ, ಉತ್ತರ ಕಂಡುಹಿಡ್ಕೊಳ್ತಿರೋದು ನಾವು ಅಲ್ವಾ. ಇದಕ್ಕೂ ಪ್ರಾಬ್ಲಮ್ ಇರುವಂಥದ್ದು. ಔಟ್ಸ್ಕರ್ಟ್ ಅಲ್ಲಿ ಇರುವಂಥ ಲೇಔಟ್ಗಳಿಗೆ ಸಂಬಂಧಪಟ್ಟಂತೆ ಅದನ್ನು ನೀವು ಪರಿಹಾರ ಹುಡ್ಕೊಳ್ತೀರಿ, ಅದೇನು ಸಮಸ್ಯೆ ಆಗಲಿಕ್ಕಿಲ್ಲ. ಅದಕ್ಕೆ ನೀವು ಎತ್ತದ ಸರಿ ಒಂದ್ಸಲ ಸ್ಕ್ಯಾನ್ ಆದರೆ ಅಪ್ಡೇಟ್ ಹೋಗ್ಬಿಡುತ್ತೆ ಸರ್. ಪ್ರತಿಯೊಂದು ಸಹ ಪ್ರಾಪರ್ಟಿಗಳು ಚೇಂಜ್ ಆಗಬೇಕು, ಮತ್ತೆ ಸ್ಕ್ಯಾನ್ ಆಗುತ್ತೆ. ಒಂದ್ಸಲ ಸ್ಕ್ಯಾನ್ ಆಗುತ್ತೆ ಸರ್. ನಾವು ಪ್ರಾಪರ್ಟಿಗಳು ಸೈಟ್ ನಂಬರ್ ವೇರಿಯೇಷನ್ ಮಾಡಿಕೊಂಡು ಡಾಟಾ ಫೀಡ್ ಮಾಡಬೇಕು ಸರ್. ಅದನ್ನೇ ಕಾಪಿ ಮಾಡ್ಕೊಳ್ತಾರೆ. ಅದು ಪ್ರತಿ ಪ್ರಾಪರ್ಟಿ ಒಂದೊಂದು ಸಲ ಯಾರ್ಯಾರು ನಿಮಗೆ ಹೊಸದಾಗಿ ಅರ್ಜಿ ಕೊಡ್ತಾರಲ್ಲ ಅರ್ಜೆಂಟ್ ಅವರು PDF ಮಾಡಿ ಎಲ್ಲ ಇದು ಕೊಟ್ಬಿಡಿ ಅಂತ ಹೇಳ್ತಾರೆ. ಅನೌನ್ಸ್ ಮಾಡಿಬಿಡಿ. ನಿಮಗೆ ಯಾರು ಒಂದು ಗಲಾಟೆ ಮಾಡ್ತಾರೆ, ಯಾರು ನಿಮ್ಮ ಡಾಕ್ಯುಮೆಂಟ್ ನಿಮ್ಮ PDF ತಂದು ಕೊಡಿ, ಪ್ರಕಟಣೆ ಕೊಡಿ, ಪತ್ರಿಕಾ ಪ್ರಕಟಣೆ ಕೊಡಿ, ಟಿವಿನಲ್ಲಿ ಹೇಳಿ, ಎಲ್ಲಿ ಬೇಕಾದ್ರೆ ಸ್ಕ್ರೋಲ್ ಮಾಡಿ. ನಿಮ್ಮ ಕೆಲಸ ಈಸಿ ಆಗೋದು. ನಿಮ್ಗೆ ಯಾರು ಅರ್ಜೆಂಟ್ ಇದ್ದಾರಾ ನಮ್ದು ಇಷ್ಟು ಅದು ಮಾಡ್ತು ಅಂದ್ರೆ ನೀವು ಇಲ್ಲಿ ಪ್ರಕಟಣೆ ಹೋದ್ರೆ ಬೇಗ ಎಲ್ಲ ಮಾಡ್ಕೊಡ್ತಾರೆ. ಅವ್ರಿಗೆ ಬೇಕಾದ್ರೆ ಎಲ್ಲರೂ ಮಾಡ್ಕೊಡ್ತಾರೆ. 100% ಬೇಗ ಪಟಾಪಟ ಆಗೋಗುತ್ತೆ. ನಿಮ್ಗೆಲ್ಲ ಟೈಮ್ ಉಳಿಯುತ್ತೆ. ಸರಿನಾ? ಮತ್ತೊಂದ್ಸರಿ ನಾನಂತೂ ಸುಮ್ಮನೆ ಇರಲ್ಲ. ಇದು ಹಗರಣ ರೂಪದೊಳಗಡೆ ಬಿಂಬಿಸ್ತಾ ಇದ್ದಾರೆ. ಸಮಸ್ಯೆಗಳು ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಮೊದಲನೇದು ಸಮಸ್ಯೆ ಅರ್ಥ ಮಾಡ್ಕೊಂಡು ಪರಿಹಾರ ಹುಡುಕೋ ಕೆಲಸ ನಡೀತಿದೆ. ಮನೆ ಹಂತಗಳಲ್ಲಿ ಬೇರೆ ಬೇರೆ ಥರದ್ದು ಆಗ್ಬಿಡುತ್ತೆ. ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಕೆಲವರು ಬೇಕಾಗತ್ತೆ ಅಂತ ಒಟ್ಟು ಹೇಳ್ತಾರೆ. ಏನಾರು ಚೀಟಿ ಕೊಟ್ರಪ್ಪ ಯಾವ್ದು ಬೇಕಾಗಿದೆ ಅಂತ ಕೇಳಿದ್ರೆ ಅವ್ರ ಹತ್ರ ಇರೋದ ಕಾಪಿ. ಅವಕಾಶ ಕೊಡೋದು ಬೇಡ. ಮಹಾನಗರ ಪಾಲಿಕೆಗೆ ಒಂದು ಅದರದ್ದೇ ಆದಂಥ ಇದಿದೆ. ಯಾವ ಸೆಕ್ಷನ್ಗೆ ಗಂಭೀರವಾದಂಥ ಆರೋಪ ಇರೋದ್ರಿಂದ ಈ ಸ್ವತ್ತೊಳಗಡೆ ತೆಗೆದುಹಾಕಬೇಕು ನೀವು. ಸರಿಯಲ್ಲ? ಯೋಚನೆ ಮಾಡಿ. ಅದನ್ನು ಪಬ್ಲಿಸಿಟಿ ಪ್ರಕಟಣೆ ಏನೇನು ಕೊಡಬೇಕು ಅದನ್ನು ಕೊಡಿ. ಇದರಲ್ಲಿ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಸಲಹೆ ಕೊಡೋದು, ಚರ್ಚೆ ಮಾಡೋದು